ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಶೋರಿಶು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಬೇಕಾಗಿರೋ ಗೋಧಿ ಪೈರನ್ನ ಹೇಗೆ ಬೆಳೆಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಚೆನ್ನಾಗಿರೋ ಗೋಧಿ ತೊಗೊಂಡಿದ್ದೀನಿ. ಒಳ್ಳೆ ಫಸ್ಟ್ ಕ್ವಾಲಿಟಿ ಗೋಧಿ ತೊಗೊಳ್ಳಿ. ಯಾವುದೇ ರೀತಿ ಒಡಕಲಾಗದೇ ಇರೋಂಥದ್ದು, ರೌಂಡ್ಗೆ ಇರಲಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಗೋಧಿ ತೊಗೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ ಪೈರು. ನಾನಿಲ್ಲಿ 2 ಗ್ಲಾಸ್ ಗೋಧಿನ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಅದು ಯಾವುದೇ ರೀತಿ ಗಲೀಜಿಲ್ಲದೆ ಧೂಳಿಲ್ಲದೆ ನೀಟಾಗಿ ತೊಳ್ಕೊಂಬಿಡಿ. 1 ನೈಟ್ ನೆನೆಯೋಕ್ಕಿಡಿ ಸಾಕು. ನೋಡಿ, ಈ ಥರ ಮುಚ್ಚಿಟ್ಬಿಡಿ ಸಾಕು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್, ಇದು ಈ ಥರ ಮತ್ತೆ ಇನ್ನೊಂದು ಸಾರಿ ನೀಟಾಗಿ ಚೆನ್ನಾಗಿ ತೊಳ್ಕೊಬಿಡೋಣ. ನಾವೀಗ ಗೋಧಿಲಿರೋ ನೀರಿನ ಅಂಶ ಎಲ್ಲನೂ ತೆಗಿಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ನಾನೊಂದು ಜಾಲರಿ ತೊಗೊಂಡು ಅದಕ್ಕೆ ಸೋರು ಹಾಕ್ಕೋತಾ ಇದ್ದೀನಿ ಗೋಧಿ ಎಲ್ಲನೂ. ಅದು ಸ್ವಲ್ಪ ನೀರೆಲ್ಲ ಸೋರಿ ಸ್ವಲ್ಪ ಡ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ಹಾಕ್ಬೋದು. ಬನ್ನಿ, ನಾನು ಯಾವ ಥರ ಹಾಕ್ತೀನಿ ಅಂತ ನೋಡೋಣ. ನಾನಿಲ್ಲಿ ಒಂದು 20 ಪಾಟ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಕೊಕ್ಕೋಪಿಟ್ ಗೊಬ್ಬರ ಇತ್ತು ಮತ್ತು ಮಣ್ಣು ಕೂಡ ಇತ್ತು. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಪಾಟ್ಗಳಿಗೂ ಫಸ್ಟು ಮಣ್ಣು ಹಾಕ್ಕೊಂಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ವಿ. ಅದಾದಮೇಲೆ ಗೋಧಿನ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪ್ರತಿಯೊಂದು ಪಾಟ್ಗೂ ಈ ಥರ ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ನಾವು ಗೋಧಿ ಪೂರ ಕವರ್ ಆಗೋ ಥರ ಕೊಕ್ಕೋಪಿಟ್ ಗೊಬ್ಬರ ಎಲ್ಲನೂ ಅದ್ರ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಚಿಮ್ಮುಕ್ ನೀರು ಹಾಕ್ಕೋಬೇಕು. ಪ್ರತಿ ಪಾಟ್ಗೂ ಚಿಮ್ಮುಕ್ ನೀರು ಹಾಕಿ ಅದನ್ನು ಸೇಫಾಗಿ ಎತ್ತಿಡೋದೇ ಮೇನು ಸ್ನೇಹಿತರೆ. ಯಾವುದೇ ರೀತಿ ಹಸುಗಳಿಗೆ ಸಿಗದೇ ಇರೋ ಥರ, ಇರಗಳು ಬರದೇ ಇರೋ ಥರ ಒಳ್ಳೆ ಜಾಗ ನೋಡಿ ಇಟ್ಕೋಬೇಕು. ಅದರಿಂದ ನನ್ನ ಮನೆ ಮುಂದೆ ಮೇಲ್ಗಡೆ ಸ್ವಲ್ಪ ಜಾಗ ಇತ್ತು, ಕಿಟಕಿ ಹತ್ರ ಅಂದ್ಬಿಟ್ಟು ಎಲ್ಲನೂ ತಂದು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಲಕ್ಷ್ಮಣ ರೇಖೆ ಬರೆದು ಇರಗಳು ಹತ್ತಬಾರ್ದು ಅಂತ. ನೋಡಿ, ಪ್ರತಿಯೊಂದೂ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ. ಸ್ನೇಹಿತರೆ, ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರನ್ನ ಚಿಮ್ಮುಕ್ ನೀರು ಥರ ಸ್ವಲ್ಪ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ಕೋತಾ ಇರಬೇಕು. ನೋಡಿ, ನೆಕ್ಸ್ಟು 2 ಡೇಸ್ಗೆ ಆಲ್ರೆಡಿ ಯಾವ ಥರ ಮೊಳಕೆ ಬಂದಿದೆ ಅಂತ. ನಾನು ಯಾವಾಗಲೂ 2-2 ದಿನಕ್ಕೊಂದ್ಸರಿ ಬಂದು ನೋಡ್ಕೋತಾ ಇದ್ದೆ ಸ್ನೇಹಿತರೆ. ಆವಾಗವಾಗ ಸ್ವಲ್ಪ ನೀರು ಸ್ಪ್ರೇ ಮಾಡ್ತಾ ಇರಬೇಕು. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಶೀತ ಆಗಿಬಿಟ್ಟು ಎಲ್ಲ ಹಾಳಾಗ್ಬಿಡುತ್ತೆ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದು 4ನೇ ದಿನಕ್ಕೇ ಈ ರೀತಿ ಮೊಳಕೆ ಇಷ್ಟು ಉದ್ದ ಪೈರು ಬೆಳೆದಿದೆ. ನೆಕ್ಸ್ಟು 6th ಡೇಗೆ ಸ್ನೇಹಿತರೆ ಫೈನಲ್ ಲುಕ್ ಈ ಥರ ಇದೆ. ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ ವರಮಹಾಲಕ್ಷ್ಮಿ ಪೂಜೆದು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಗೋಧಿ ಪೈರು ಬೆಳೆಸೋ ಇಂಟ್ರೆಸ್ಟ್ ಇದ್ದರೆ ನೀವು ಈ ರೀತಿ ನೋಡಿಕೊಂಡು ಬೆಳೆಸ್ಕೋಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ.